ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೈಫ್ ಆಫ್ ಏಕೆ. ಇದು ನೋಡ್ರಿ ಅಪ್ಪ ಮಗ ಇಬ್ರು ಗಾಡಿ ಹೆಂಗೆ ತೊಳ್ಯಾಕತ್ತಾರ. ಅಮಾವಾಸ್ಯೆ ಇತ್ತ ಅಂತ ಹೇಳಿ ಕ್ಲೀನ್ ಮಾಡಾಕ್ತಿದ್ದಾರಿ ಎಲ್ಲ ಪೂಜೆ ಮಾಡೋ ಸಂಬಂಧ. ಮತ್ತು ಇದು ನೋಡ್ರಿ ನಮ್ಮ ಮಾರ್ಯಾಗ ಎಬಸ್ಬಿಟ್ಟು ಮಾವಿನ ಹಣ್ಣು ಹರಿಯಾಕೆ ಹಚ್ಚಾಕ್ತಿದ್ದೀರಿ. ಸೊ ನಾ ವಿಡಿಯೋ ಮಾಡಿಕೊಂಡೆ, ಅದೇ ಫಸ್ಟ್ ಟೈಮ್ ಅವನು ಆ ರೀತಿ ಡೈರೆಕ್ಟ್ ಗಿಡದಲ್ಲಿ ಕೈ ಹಾಕಿ ತೆಗೆದು ಕೊಟ್ಟಿರೋದು ಮಾವಿನ. ಇವತ್ತು ನೋಡ್ರಿ ನಾವು ಹಿಂಗೆ ರೆಡಿ ಆಗಿದ್ದೀವಿ. ಅಶ್ವಿನಿಗೆ ಡ್ರೆಸ್ ಗಿಫ್ಟ್ ಕೊಟ್ಟಿದ್ನಲ್ಲ, ನೋಡ್ರಿ ಹೆಂಗೆ ಕಾಣಾಕ್ತಾಳೆ ಅಂತ ಬ್ಯಾಕ್ ಕ್ಯಾಮ್ರಾ ಮಾಡಿ ತೋರಿಸ್ತೀನಿ. ಸೊ ಇವತ್ತು ಡೇ 3 ಐತಿ ಜಾತ್ರೆದು, ಅದಕ್ಕಾಗಿ ಹೊಂಟೇವೆ ನಾವು. ನೋಡ್ರಿ ಹೆಂಗೆ ಕಾಣಿಸಾಕ್ತಾಳೆ, ಕಮೆಂಟ್ ಮಾಡಿರಿ. ಇದು ನನ್ನ ಪಿಟ್ಟ ನೋಡ್ರಿ. ಎಷ್ಟು ರಶ್ ಇತ್ತಂತ ನೋಡ್ಬೋದು ನೀವು. ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದು ರೀ ದೇವ್ರ ಸಂಬಂಧ. ನಾರ್ಮಲ್ ಡೇಸ್ ಒಳಗೆ ಒಂದು ಹೋದಾಗ ನಾವು ಕ್ಯೂ ಒಳಗೆ ನಿಲ್ಲೋ ಅವಶ್ಯಕತೆ ಇರೋಂಗಿಲ್ಲ. ಸೊ ನೋಡಿರ್ಬೋದು ನೀವು. ಮತ್ತು ಈಗ ನೋಡ್ರಿ ಎಷ್ಟು ಚಂದ ಎಲ್ಲ ರೀತಿ ಪೂಜೆ ಮಾಡಾಕ್ತಿದ್ರು ಅಂತೇಳಿ ಮದ್ದೆಲ್ಲ ಹರ್ಸಾಕ್ತಿದ್ರು. ಅದ್ರ ನಡುವೆ ನಮ್ಮ ಆರ್ಯ ನೋಡ್ರಿ ಏನು ಮಾಡಾಕತ್ತಾನ, ಕಿತಾಪತಿ ಬೇಬಿ ಥರ ನಡೆಯಾಕತ್ತಾನ. ಸೊ ಅದ ವಿಡಿಯೋ ಮಾಡ್ಕೊಂಡಿರಿ ಅವಂತ. ನೆಕ್ಸ್ಟ್ ನಮ್ಮ ಆಂಟಿ ಮಗ ಎಲ್ಲರೂ ಬಂದಿದ್ದರು. ಸೊ ಅವ್ರಿಗೂ ನಾನು ಕರ್ಸ್ಕೊಂಡಿದ್ದೆ ರೀ ಜಾತ್ರೆ ಸಂಬಂಧ. ಇದು ನೋಡ್ರಿ ದೇವರು ಆಗಲಿ ರಥ ಆಗಲಿ ಎಷ್ಟು ಚಂದ ಡೆಕೋರೇಷನ್ ಮಾಡಿದ್ದಾರೆ ಅಂಥೇಳಿ ಹೂವಿನ ಅಲಂಕಾರನ ಮಾಡಿಬಿಟ್ಟಿದ್ದಾರೆ ರೀ. ನೆಕ್ಸ್ಟ್ ನಾವು ಜಾತ್ರೆ ಒಳಗೆ ಹೋದು ನೋಡ್ರಿ ತಿರ್ಗಾಡಕ್ಕೆ ಅಂಥೇಳಿ ದೇವ್ರದ್ದೆಲ್ಲ ದರ್ಶನ ಮಾಡಿಕೊಂಡು ನೋಡ್ರಿ ನಾವು ಎಲ್ಲ ಅದೇ ಅಲ್ಲ ಜಾತ್ರೆ ಆದಮೇಲೆ ಇರುತ್ತಲ್ಲ, ಏನಾದರೂ ತೊಗೋಬೇಕು ನೋಡಬೇಕು ಅನ್ನೋ ಕ್ಯೂರಿಯಾಸಿಟಿ ಎಲ್ಲ ಇರುತ್ತಲ್ಲ. ಸೊ ಅದೆಲ್ಲ ಮುಗಿಸ್ಕೊಂಡು, ಇದು ನಮ್ಮ ಆರ್ಯನ ಭಾಳ ಅಂದ್ರೆ ಭಾಳ ಫೇವ್ರೇಟ್ ರೀ. ಯಾಕೆ ಇಷ್ಟಪಡ್ತಾನೋ ಗೊತ್ತಿಲ್ಲ, ನನಗೂ ಭಾಳ ಇಷ್ಟ ಆಗುತ್ತೆ. ಸೊ ಅದನ್ನು ತಗೊಂಡು ತಿಂದು ಆಮೇಲೆ ನೆಕ್ಸ್ಟ್ ಇದು ನೋಡ್ರಿ ಹುಡುಗರೆಲ್ಲ ಹೆಂಗೆ ಆಡಾಕತ್ತಾರಂಥೇಳಿ. ನಮ್ಮ ಆರ್ಯ ಅಂತೂ ಕುಂಡ್ರಲಿಲ್ಲ, ಭಯ ಬೀಳ್ತಾನೆ ರೀ. ನಮ್ಮ ಆಂಟಿ ಮಗನ ಕುಂತಿದ್ದು. ಸೊ ನಾವು ಎಲ್ಲ ಆಡಿ ಇದು ನೋಡ್ರಿ ಹೆಂಗೆ ಕುಂತಾನ ಧೈರ್ಯದಿಂದ. ಈಗ ಸ್ವಲ್ಪ ದೊಡ್ಡವಾಗೇನ್ರಿ ಅವ. ಮತ್ತು ನಾವು ಊಟ ಮಾಡಕ್ಕಂತ ಹೋದ್ವು ರೀ. ಊಟ ಮಾಡಿದ ನಂತರ ಭಾಳ ಅಂದ್ರೆ ಆ್ಯಕ್ಚುಲಿ ಒಂದು 12:30 ಅದು ಆಗಿತ್ತು ರೀ ಮನೆಗೆ ಬರೋ ಟೈಮ್. ಐ ಹೋಪ್ ನಿಮ್ಗೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ ಯು.